ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಡಿಫ್ರೆಂಟ್ ಆಗಿರೋ ಫುಡ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬಾ ಡಿಫ್ರೆಂಟ್ ಅನ್ಸ್ಬೋದು. ಇದು ಹೋಳಿಗೆ ಅಲ್ಲ ರೀ, ಪಂಪ್ಕಿನ್ ಅಂದ್ರೆ ಕುಂಬಳಕಾಯಿ ಚಪಾತಿ, ಬೆಂಡೆಕಾಯಿ ಆಲೂ ಪಲ್ಯ, ಬೋಂಡ ಈ ಮೂರನ್ನು ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ನಾನಿಲ್ಲಿ ಬೋಂಡನ ಮಾಡ್ಕೊಂಡು ಎತ್ತಿಟ್ಕೊಂಡಿರುವಂತಹ ಬಾಣ್ಲಿಗೆನೇನೆ ಬಿಸಿಯಾಗಿರುತ್ತೆ, ಹಾಗಾಗಿ ಅದಕ್ಕೇನೇನೆ ಒಂದು ಸ್ವಲ್ಪ ಸಾಸಿವೆ ಮತ್ತೆ ಜಜ್ಜಿರುವಂತಹ ಬೆಳ್ಳುಳ್ಳಿ ಮತ್ತೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿ, ನೀವು ಹೆಂಗ್ ಬೇಕಾದ್ರೂ ಶೇಪ್ ಅಲ್ಲಿ ಕಟ್ ಮಾಡ್ಕೊಬಹುದು. ಮತ್ತೆ ಅದಕ್ಕೆ ಕರಿಬೇವಿನ ಸೊಪ್ಪು, ಇಷ್ಟನ್ನೆಲ್ಲ ಹಾಕೊಂಡು ಕ್ಲೀನ್ ಆಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಬೇಕು. ಅದಾದ್ಮೇಲೆ ಬೆಂಡೆಕಾಯಿನ ನೋಡಿ ಈ ತರ ಶೇಪ್ ಅಲ್ಲಿ ಕಟ್ ಮಾಡ್ಕೊಂಡು, ನಿಮ್ಗೆ ಯಾವ ತರ ಶೇಪ್ ಬೇಕಾದ್ರೂ ಕಟ್ ಮಾಡ್ಕೊಬಹುದು. ನಾನು ಈ ತರ ಶೇಪ್ ಅಲ್ಲಿ ಕಟ್ ಮಾಡಿದ್ದೀನಿ. ಅದನ್ನ ಕ್ಲೀನ್ ಆಗಿ ಹಾಕಿ ಫ್ರೈ ಮಾಡ್ಕೊಬೇಕು. ನೋಡಿ ಈ ತರ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಬೇಕು. ಎಣ್ಣೆ ಇನ್ ಸ್ವಲ್ಪ ಆಡ್ ಮಾಡ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಕಡಿಮೆ ಇದೆ, ಸ್ವಲ್ಪ ಆಡ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಎಣ್ಣೆನ. ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಫ್ಲೇಮ್ ಅಂದ್ರೆ ಲೋ ಫ್ಲೇಮ್ ಅಲ್ಲೇನೆ ಫ್ರೈ ಮಾಡಬೇಕು, ಇಲ್ಲ ಅಂದ್ರೆ ಫುಲ್ ಕಪ್ಪಾಗಿ ಆಗ್ಬಿಡುತ್ತೆ. ಅದಾದ್ಮೇಲೆ ಸ್ವಲ್ಪ ಆಲೂಗಡ್ಡೆ, ನಾನು ಒಂದೇ ಒಂದು ಆಲೂಗಡ್ಡೆ ತಗೊಂಡಿದ್ದೀನಿ, ನಿಮ್ಗೆ ಬೇಕಾದ್ರೆ ಜಾಸ್ತಿ ತಗೊಳ್ಳಿ. ನಾನು ಒಂದು ತಗೊಂಡಿದ್ದೀನಿ ಯಾಕಂದ್ರೆ ಬೆಂಡೆಕಾಯಿಲಿ ಜಾಸ್ತಿ ಇದೆ. ಅರ್ಧ ಕೆಜಿ ತಗೊಂಡಿದ್ದೀನಿ ನಾನಿಲ್ಲಿ ಬೆಂಡೆಕಾಯಿ, ಹಾಗಾಗಿ ಗೊಜ್ಜು ಮಾಡ್ತಾ ಇಲ್ಲ, ಪಲ್ಯ ಮಾಡ್ತಾ ಇದ್ದೀನಿ ಹಾಗಾಗಿ. ಮತ್ತೆ ಆಲೂಗಡ್ಡೆ ಕೂಡ ಕ್ಲೀನ್ ಆಗಿ ಫ್ರೈ ಮಾಡ್ಕೊಬೇಕು. ಒಂದ್ ಸ್ವಲ್ಪ ಬಿಸಿಯಾರು ತುಂಬಾ ತೆಳ್ಳಗೆ ಕೊಯ್ದಿರೋದ್ರಿಂದ ಬೇಗನೆ ಬೇಯುತ್ತೆ. ಬೆಂಡೆಕಾಯಿ ಆಲ್ಮೋಸ್ಟ್ ಮುಕ್ಕಾಲ್ ಭಾಗ ಫ್ರೈ ಮಾಡ್ಕೊಂಡಿದ್ದೀನಿ. ಆಲೂಗಡ್ಡೆ ಹಾಕಿದಾದ್ಮೇಲೆ ಅದಕ್ಕೆ ಉಪ್ಪು ಹಾಕೊಬೇಕು. ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡು, ಮತ್ತೆ ಒಂದು ಟೊಮೆಟೊ ಸಣ್ಣದಾಗಿ ಹಚ್ಚಿರುವಂತಹ ಟೊಮೆಟೊ ತಗೊಂಡು ಅದನ್ನು ಕೂಡ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡು, ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಬೇಕು. ಯಾಕಂದ್ರೆ ಬೇಯುತ್ತೆ ಇದ್ರೊಳಗಡೆನೆ. ಕ್ಲೀನ್ ಆಗಿ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಟ್ರೈ ಮಾಡೋದನ್ನ ಮರಿಬೇಡಿ. ಕ್ಲೀನ್ ಆಗಿ ಮಿಕ್ಸ್ ಮಾಡಿದಾದ್ಮೇಲೆ ಸ್ವಲ್ಪ ಸಾಂಬಾರ್ ಪೌಡರು, ಖಾರದ ಪೌಡರ್ ಹಾಕ್ಬೇಡ್ರಿ. ಅಂದ್ರೆ ಸಾಂಬಾರ್ ಪೌಡರ್ ಅಲ್ಲಿ ಖಾರದ ಪುಡಿ ಇಲ್ಲ ಅಂದ್ರೆ, ಸ್ಪೈಸಿ ಇಲ್ಲ ಅಂದ್ರೆ ಚಿಲ್ಲಿ ಪೌಡರ್ನ ಆಡ್ ಮಾಡ್ಕೊಳ್ಳಿ. ನನ್ನ ಸಾಂಬಾರ್ ಪುಡಿಯಲ್ಲಿ, ನಮ್ಮ ಮನೇಲಿ ಮಾಡಿರೋಂಥ ಸಾಂಬಾರ್ ಪುಡಿನಲ್ಲಿ ಸಾಂಬಾರ್ ಪುಡಿ ಜೊತೆನೇನೆ ಚಿಲ್ಲಿ ಪೌಡರ್ ಕೂಡ ಮಿಕ್ಸ್ ಮಾಡಿದ್ದೀನಿ, ಹಾಗಾಗಿ ನಾನು ಚಿಲ್ಲಿ ಪೌಡರ್ ಇಲ್ಲಿ ಹಾಕೊಂತ ಇಲ್ಲ. ಮತ್ತೆ ಹುಣಸೆ ಹಣ್ಣಿನ ರಸ ಒಂದ್ ಸ್ವಲ್ಪ ಹಾಕೊಳ್ಳಿ, ಜಾಸ್ತಿ ಬೇಡ. ಯಾಕಂದ್ರೆ ಟೊಮೆಟೊ ಕೂಡ ಆಡ್ ಮಾಡಿದಿರಲ್ಲ, ಹಾಗಾಗಿ ಟೊಮೆಟೊ ಜೊತೆಗೆ ಒಂದ್ ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ಎಲ್ಲ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಬೇಕು. ಹುಣಸೆ ಹಣ್ಣೆಲ್ಲ ನೋಡಿ, ಅದು ಬೇಯೋಷ್ಟರಲ್ಲಿ ನೋಡಿದ್ರ ಎಷ್ಟು ಕಡಿಮೆ ಆಗಿದೆ ಅಂತ ಕ್ವಾಂಟಿಟಿ. ಅದಕ್ಕೆನೇನೆ ಬೆಂದ ಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ. ಸೇಮ್ ಸೊಪ್ಪಿನ ತರಾನೇ ಇದು, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಈಗ ಸ್ವಲ್ಪ ಲೋ ಫ್ಲೇಮ್ ಅಲ್ಲೇನೆ ಬೇಯಿಸ್ಕೊಳ್ಳೋಣ. ಕ್ಲೀನ್ ಆಗಿ ಮುಚ್ಚಿಟ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೋಬೇಕು. ನಿಂಬೆಹಣ್ಣಿನ ರಸ ಎಲ್ಲಾನು ಕ್ಲೀನ್ ಆಗಿ ಸ್ಪ್ರೆಡ್ ಆಗೋ ತರ, ಎಲ್ಲಾನು ಡ್ರೈ ಆಗೋ ತರ. ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಕ್ಲೀನ್ ಆಗಿ ಉದುರಿಸ್ಕೊಂಡು ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ಕ್ಲೀನ್ ಆಗಿ ಮುಚ್ಚಿಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಚಪಾತಿ ಮಾಡೋದು ಯಾವ ತರ ಅಂತ ನೋಡೋಣ. ಚಪಾತಿನೂ ಅಷ್ಟೇನೆ ತುಂಬಾ ಸಖತ್ತಾಗಿ ಬಂದಿದೆ, ಟೇಸ್ಟುನು ಅಷ್ಟೇನೆ ಸಾಫ್ಟ್ ಆಗಿ ಇದೆ. ಯಾವ ತರ ಮಾಡೋದಂದ್ರೆ, ಫಸ್ಟ್ ಪಂಪ್ಕಿನ್ ಅಂದ್ರೆ ಕುಂಬಳಕಾಯಿನ ಒಂದ್ ಅರ್ಧ ಕಟ್ ಮಾಡಿ ಕ್ಲೀನ್ ಆಗಿ ಕುಕ್ಕರ್ ಅಲ್ಲಿ ಬೇಯಿಸಿಟ್ಕೊಬೇಕು. ಅದನ್ನೆಲ್ಲ ಕ್ಲೀನ್ ಆಗಿ ಸ್ಪೂನ್ ಅಲ್ಲಿ ತಗೊಂಡು, ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಹಾಕೊಂಡು, ಉಪ್ಪು ಹಾಕೊಂಡು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಬೇಕು. ಉಪ್ಪು ಹಾಕೋದು ಬೇಡ ಅಂದ್ರೆ ಸ್ವಲ್ಪ ಸ್ವೀಟ್ ಇರುತ್ತೆ, ಹಾಗಾಗಿ ಉಪ್ಪು ಹಾಕೋದೇನ್ ಬೇಡ. ಈ ತರ ರೋಲ್ ಮಾಡ್ಕೊಂಡು ಎಣ್ಣೆ ಹಾಕಿ ತಿಡ್ಕೊಬೇಕು. ನೋಡ್ರಿ ಈ ತರ ಕ್ಲೀನ್ ಆಗಿ ಎಣ್ಣೆನ ಸ್ಪ್ರೆಡ್ ಮಾಡ್ಬೇಕು. ಅದಾದ್ಮೇಲೆ ಕ್ಲೀನ್ ಆಗಿ ಮಡ್ಚಿ ಇಟ್ಕೊಂಡ್ಬಿಡ್ಬೇಕು. ಎಲ್ಲಾವುದನ್ನು ಸೇಮ್ ಇದೇ ತರ ಮಾಡೋಣ. ಈ ತರ ಮಾಡಿ ಇಟ್ಕೊಳ್ಬೇಕು. ಅದಾದ್ಮೇಲೆ ತೀಡೋಣ. ನಿಮಗೆ ಬೇಕಾದ್ರೆ ಎಣ್ಣೆನಲ್ಲೇನೆ ಒತ್ಕೊಬಹುದು ಅದನ್ನ. ನಾನಿಲ್ಲಿ ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಒತ್ತುತ್ತಾ ಇದ್ದೀನಿ, ಯಾಕಂದ್ರೆ ಎಣ್ಣೆ ಹಾಕಿ ಕ್ಲೀನ್ ಆಗಿ ಮಡ್ಚಿ ತೀಡಿದ್ದೀನಿ. ಹಾಗಾಗಿ ನೋಡಿ, ಇಲ್ಲಿ ಪೂರಿ ತರ ಬರುತ್ತೆ ಚಪಾತಿ. ನೋಡಿದ್ರಾ ಇಷ್ಟು ಚೆನ್ನಾಗಿದೆ, ಸಾಫ್ಟ್ ಆಗಿದೆ, ಕಲರ್ಫುಲ್ಲಿಂಗ್ ಆಗಿದೆ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ನಮ್ಮನೇಲಂತೂ ಈ ತರ ಡಿಫ್ರೆಂಟ್ ಆಗಿ ಚಪಾತಿ ಟ್ರೈ ಮಾಡ್ತಾನೆ ಇರ್ತೀನಿ. ಹೇಗ್ ಬಂದಿದೆ, ಯಾವ ತರ ಬಂದಿದೆ ಟೇಸ್ಟ್ ಮಾಡಿ ನೋಡಿ ಮನೇಲಿ.